ನಮಸ್ಕಾರ. ಸಿಂಗಲ್ ಸಿಂಡ್ರೋಮ್ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ವಸಂತ್. ಸಮಾಜದಲ್ಲಿ ಇವತ್ತಿನ ದಿನಮಾನಸದಲ್ಲಿ ವರನಿಗೆ ಹೆಣ್ಣು ಸಿಗೋದೇ ಕಷ್ಟ ಎಂಬಂಥ ಒಂದು ಪರಿಸ್ಥಿತಿ. ಅದರಲ್ಲೂ ಹಳ್ಳಿಗಾಡಿನ ಮಕ್ಕಳಾದರೆ ಅಥವಾ ರೈತಾಪಿ ವರ್ಗ ಆದರೆ ಹೆಣ್ಣು ಕೊಡೋದಕ್ಕೆ ಹಿಂದೆ ಮುಂದೆ ನೋಡುವಂಥ ಒಂದು ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಹಾಗಾಗಿ ವರಮಹಾಶಯ ವಧುವನ್ನು ಹುಡುಕೋದೇ ಕಷ್ಟ. ಅಥವಾ ವರನಿಗೆ ವಧುವನ್ನು ಹುಡುಕೋಕ್ಕೆ ಅಂತ ಹೋದಾಗ ವಧುವಿನ ಮನೆಯವರು ಅವರ ಬ್ಯಾಕ್ಗ್ರೌಂಡ್ ನೋಡೋದು, ಅಥವಾ ಏನಾದರೂ ಸರ್ಕಾರಿ ಉದ್ಯೋಗದಲ್ಲಿದ್ದಾನ ಅಥವಾ ಖಾಸಗಿ ಕಂಪನಿಯಲ್ಲಿ ಏನಾದರೂ ಉದ್ಯೋಗ ಏನಾದರೂ ನಿಭಾಯಿಸ್ತಾ ಇದ್ದಾನ ಅಥವಾ ರೈತಾಪಿ ವರ್ಗದವನ ಅಂತ ಪೂರ್ವಾಪರ ವಿಚಾರಣೆ ಮಾಡುವಂಥದ್ದು ನಾವು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ. ತಪ್ಪೇನೂ ಅಲ್ಲ. ಅಂದರೆ ಯಾವುದೇ ಒಂದು ಮನೆಗೆ ಹೆಣ್ಣನ್ನು ಕೊಡುವಾಗ ಅಥವಾ ಯಾವುದೇ ಒಂದು ಮನೆಯ ಹೆಣ್ಣನ್ನು ಮದುವೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ವರನ ಮನೆಯವರು ಅಥವಾ ವಧುವಿನ ಮನೆಯವರು ಪೂರ್ವಾಪರ ವಿಚಾರಿಸುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ರೈತಾಪಿ ವರ್ಗದವರು ಅಂತಂದಾಗ ಅವರಿಗೆ ಹೆಣ್ಣು ಕೊಡೋದೇ ದುರ್ಲಭ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಇಂಥ ಒಂದು ಮನಸ್ಥಿತಿಗೆ ತಲುಪಿರುವಂಥದ್ದು ಸಮಾಜ? ಈ ಕುರಿತಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ಸಿಂಗಲ್ ಸಿಂಡ್ರೋಮ್ ಖಂಡಿತವಾಗ್ಲೂ ಇಂತಹ ಒಂದು ಪರಿಸ್ಥಿತಿ ಕುರಿತಾಗಿ ಮನಃಶಾಸ್ತ್ರಜ್ಞರು ಏನು ಹೇಳ್ತಾರೆ? ಯಾಕಂದರೆ ಮನಃಶಾಸ್ತ್ರಜ್ಞರು ಕೂಡ ಇಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಹೆಣ್ಣು ಸಿಗಲ್ಲ ಅನ್ನುವಂಥ ಕಾರಣಕ್ಕೆ ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಯುವಕ ಯಾವ ರೀತಿಯ ಒಂದು ಖಿನ್ನತೆಗೊಳಗಾಗ್ತಾನೆ ಅನ್ನುವಂಥದ್ದು ಮನಃಶಾಸ್ತ್ರಜ್ಞರು ಬಲ್ಲರು. ಕನ್ಯೆ ಸಿಗದೆ ಸನ್ಯಾಸಿಯಾಗುವಂಥ ಒಂದು ಪರಿಸ್ಥಿತಿ ಯುವಕರಿಗಾಗ್ತಿದೆ. ಯೋಗ್ಯ ವರ ಸಿಗದೆ ಒಂಟಿ ಆಗ್ತಾ ಇದ್ದಾರ ಯುವತಿಯರು. ಕೃಷಿಕರಿಗೆ ಕನ್ಯೆ ಇಲ್ಲ, ಸರ್ಕಾರಿ IT ಕೆಲಸವೇ ಬೇಕೆಂಬ ಹಠ ರಾಜ್ಯದ ಯುವ ಸಮೂಹವನ್ನು ಕಾಡ್ತಾ ಇರುವಂತಹ ಅತ್ಯಂತ ಭೀಕರ ಸಾಮಾಜಿಕ ಪಿಡುಗಿದು. ಕೈ ತುಂಬ ಆದಾಯ ಇದ್ರೂ ರೈತ ಯುವಕರಿಗೆ ಹೆಣ್ಣು ಕೊಡೋದಕ್ಕೆ ಭಾರಿ ಹಿಂಜರಿಕೆ. ಅನ್ನದಾತನಿಗೆ ಕನ್ಯೆ ಕೊಡಲ್ಲ ಅನ್ನೋ ಹಠಕ್ಕೆ ಇವತ್ತಿನ ಸಮಾಜ ಬಿದ್ದಂತೆ ಕಾಣಿಸ್ತಿದೆ. ಸರ್ಕಾರಿ ಕೆಲಸ ಅಥವಾ IT ಕಂಪನಿ ಉದ್ಯೋಗಸ್ಥರಿಗಷ್ಟೇ ಹೆಣ್ಣು ಕೊಡ್ತೀವಿ ಅನ್ನುವಂಥದ್ದಿದೆ. ಅಥವಾ ಸ್ವಂತ ಮನೆ, ಸೈಟು, ಬ್ಯಾಂಕ್ ಬ್ಯಾಲೆನ್ಸ್ ಹುಡುಕುವಂಥವರೇ ಜಾಸ್ತಿ. ಭ್ರಮೆಯ ಬೆನ್ನತ್ತಿ ಭವಿಷ್ಯದ ವಂಶವಾಹಿನಿಗೆ ಮಹಾ ಕಂಟಕವಾಗ್ತಾ ಇದೆ ಈ ಬೆಳವಣಿಗೆ. ಕನ್ಯೆ ಸಿಗದೆ ಸನ್ಯಾಸಿ ಆಗ್ತಾ ಇದ್ದಾರ ಯುವಕರು. ಯೋಗ್ಯ ವರ ಸಿಗದೆ ಒಂಟಿ ಆಗ್ತಾ ಇದ್ದಾರ ಯುವತಿಯರು. ಕೃಷಿಕರಿಗೆ ಕನ್ಯೆ ಇಲ್ಲ, ಸರ್ಕಾರಿ IT ಕೆಲಸವೇ ಬೇಕೆಂಬ ಹಠಕ್ಕೆ ಬಿದ್ದಿರುವಂಥದ್ದು ರಾಜ್ಯದ ಯುವ ಸಮೂಹವನ್ನು ಕಾಡ್ತಾ ಇರುವಂತಹ ಅತ್ಯಂತ ಭೀಕರ ಸಾಮಾಜಿಕ ಪಿಡುಗಿದು. ಕೈ ತುಂಬ ಆದಾಯ ಇರುತ್ತೆ, ಆದರೂ ರೈತ ಯುವಕರಿಗೆ ಹೆಣ್ಣು ಕೊಡೋದಕ್ಕೆ ನಿರಾಕರಿಸ್ತಾರೆ. ಕನ್ಯೆ ಕೊಡಲ್ಲ ಅನ್ನೋ ಹಠಕ್ಕೆ ಬಿದ್ದಿದೆಯಾ ಇವತ್ತಿನ ಸೊಸೈಟಿ? ಹೈಲಿ ಎಜುಕೇಟೆಡ್ ಯುವತಿಯರು, ಅಂಥವ್ರಿಗೆ ಯೋಗ್ಯ ವರ ಕೂಡ ಸಿಗ್ತಾ ಇಲ್ಲ. ಬರೀ ಹುಡುಗರದ್ದಷ್ಟೇ ಅಲ್ಲ ತಾಪತ್ರಯ, ಯುವತಿಯರಿಗೂ ಕೂಡ ಯೋಗ್ಯ ವರ ಸಿಗ್ತಾ ಇಲ್ಲ. ಹೆಣ್ಣು ಹೆಚ್ಚು ಓದಿದಷ್ಟು ಮ್ಯಾಚಿಂಗ್ ಗಂಡು ಸಿಗೋದು ತೀವ್ರ ಕಷ್ಟ ಅನ್ನುವಂಥ ಪರಿಸ್ಥಿತಿ. ಸ್ವಾವಲಂಬಿ ಹೆಣ್ಣು ಮಕ್ಕಳ ಕಠಿಣ ಮಾನದಂಡಗಳಿಗೆ ಸಿಗ್ತಾ ಇಲ್ವೇ ಯೋಗ್ಯ ಸಂಗಾತಿ? ಮದುವೆಯ ನಂತರ ವೃತ್ತಿ ಜೀವನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ ಅನ್ನುವಂಥದ್ದು ಒಂದು. ವರದಕ್ಷಿಣೆ ಮತ್ತು ಅದ್ದೂರಿ ಮದುವೆ ಖರ್ಚು ಕೂಡ ಪೋಷಕರಿಗೆ ಮಹಾ ಹೊರೆ. ಅತಿಯಾದ ನಿರೀಕ್ಷೆಗಳಿಂದಾಗಿ ಯೋಗ್ಯ ವರ ಸಿಗದೆ ಒಂಟಿ ಆಗ್ತಾ ಇದ್ದಾರ ಯುವತಿಯರು. ಇದು ಪ್ರಶ್ನಾರ್ಥಕವಾಗಿ ಕಾಡ್ತಾ ಇದೆ. ಜಾತಿ ಜಾತಕದ ಜಾಲ, ಸಿನಿಮಾ ಮಾದರಿಯ ಪರಿಪೂರ್ಣತೆಯ ಭ್ರಮೆ, ಪ್ರೀತಿ ಗುಣ ನಡತೆಗಿಂತ ಹೆಚ್ಚಾಗಿ ಇವತ್ತಿಗೆ ಜಾತಿ ಕುಂಡಲಿ ದೋಷಗಳಿಗೆ ಮಹತ್ವವನ್ನು ಕೊಡ್ತಾ ಇರುವಂಥದ್ದು. ಲಿಂಗಾನುಪಾತದ ವ್ಯತ್ಯಾಸದಿಂದಾಗಿ ಕೆಲವು ಕಡೆ ಈಗ ನಾವು ಗಮನಿಸಬಹುದು, ಸಿನಿಮಾಗಳನ್ನು ನೋಡಿ ರಿಯಲ್ ಲೈಫ್ನಲ್ಲೂ ಪರ್ಫೆಕ್ಟ್ ಸಂಗಾತಿ ಬೇಕು ಅನ್ನುವಂಥ ಭ್ರಮೆಯಲ್ಲಿರ್ತಾರೆ. ಆಧುನಿಕ ಮುಕ್ತ ಯೋಚನೆಗಳು ಮತ್ತು ಹಳೆ ಸಂಪ್ರದಾಯಗಳ ನಡುವೆ ನಲುಗ್ತಾ ಇರುವಂಥದ್ದು ಸಮೂಹ. ಇದು ಮಹಾಕಂಟಕಕ್ಕೆ ಕಾರಣವಾಗ್ತಾ ಇದೆಯಾ? ಅಸಲಿ ಪರಿಹಾರ ಏನು? ಬದಲಾಗಬೇಕಾಗಿದೆ ಸೊಸೈಟಿ. ಕನ್ಯೆ ಸಿಗದೆ ಸನ್ಯಾಸಿಯಾಗುವ ಮುನ್ನ ಮಾನಸಿಕತೆ ಬದಲಾಗುವುದು ಯಾವಾಗ? ಕೃಷಿ ಮತ್ತು ಸ್ವಯಂ ಉದ್ಯೋಗ ಮಾಡುವ ಯುವಕರಿಗೆ ಸಿಗಬೇಕು ಗೌರವದ ಸ್ಥಾನ. ಅದ್ದೂರಿ ಮದುವೆಗಳಿಗೆ ಬ್ರೇಕ್ ಹಾಕಿ ಸರಳ ವಿವಾಹಕ್ಕೆ ಒತ್ತನ್ನು ನೀಡಬೇಕು. ಕಟ್ಟುಪಾಡುಗಳನ್ನು ಮೀರಿ ಮಕ್ಕಳಿಗೆ ಸಂಗಾತಿ ಆರಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ನೀಡಬೇಕು. ಇದು ಅಚ್ಚರಿ ಅಂತ ಅನ್ಸಿದ್ರು ಕೂಡ ವಾಸ್ತವ ಸತ್ಯವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ವಿ.